ಮುದ್ದು ಪುಟಾಣಿಗಳೇ, ಇಂದು ನಾವೆಲ್ಲ ಕಲಿ ಕನ್ನಡ 2 ಪರಿಚಯ ಭಾಷೆ ಕನ್ನಡ ಪಠ್ಯ ಪುಸ್ತಕದ ಭಾಗ 1ರ 2ನೇ ತರಗತಿಯ ಮುಂದಿನ ಪಾಠವನ್ನ ಕಲಿಯೋಣ. ಗದ್ಯ 4 ಗುಬ್ಬಚ್ಚಿ ಮತ್ತು ಮರಿಗಳು. ಎಲ್ರಿಗೂ ಗೊತ್ತಿದೆ ಅಲ್ಲ, ಗದ್ಯ ಅಂತ ಹೇಳಿದ್ರೆ ಪಾಠ, ಅದರ ಹೆಸರು ಗುಬ್ಬಚ್ಚಿ ಮತ್ತು ಮರಿಗಳು. ಗುಬ್ಬಿ ಅಂತ ಹೇಳ್ತೇವಲ್ಲ, ಗುಬ್ಬಿ ಅಥವಾ ಸ್ಪ್ಯಾರೋ ಅಂದ್ರೆ ಇದೇ ಪಕ್ಷಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಚಿತ್ರದಲ್ಲಿ, ಇದು ಗುಬ್ಬಚ್ಚಿ ಅಥವಾ ಗುಬ್ಬಿ, ಸ್ಪ್ಯಾರೋ, ಹಾಗೂ ಇವೆಲ್ಲ ಆ ಗುಬ್ಬಿಯ ಮರಿಗಳು. ಈ ಗುಬ್ಬಿ ಏನು ಮಾಡ್ತು ನೋಡೋಣ, ಏನು ಮರಿಗಳ ಜೊತೆಗೆ ಏನು ಸಾಹಸವನ್ನ ಮಾಡಿದೆ ಅಂತ ಈ ಕಥೆಯಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಪಾಠವನ್ನ ಓದೋಣ ಮಕ್ಕಳೇ. ಜೋಳದ ಹೊಲದಲ್ಲಿ ಗುಬ್ಬಚ್ಚಿಯೊಂದು ಗೂಡು ಕಟ್ಟಿಕೊಂಡಿತ್ತು. ಜೋಳದ ಹೊಲ ಅಂದ್ರೆ ಈ ಕಾರ್ನ್ ಬೆಳೆಸ್ತಾರಲ್ಲ ಅದರ ಹೊಲ. ದೊಡ್ಡದಾಗಿರ್ತದೆ, ಗದ್ದೆಯ ತರ ಇರ್ತದೆ. ಅದು ಹೊಲದಲ್ಲಿ ಜೋಳವನ್ನ ಹಾಕಿದ್ದಾರೆ, ಹಾಗಾಗಿ ಅದನ್ನ ಜೋಳದ ಹೊಲ ಅಂತ ಕರೀತಾರೆ. ಗುಬ್ಬಚ್ಚಿಯೊಂದು ಗೂಡು ಕಟ್ಟಿಕೊಂಡಿತ್ತು. ಜೋಳದ ಹೊಲದ ಎಲೆಗಳ ನಡುವೆ ಈ ಗುಬ್ಬಿ ಗೂಡು ಕಟ್ಟಿಕೊಂಡಿತ್ತು. ಮರಿಗಳು ಸ್ವಲ್ಪ ದೊಡ್ಡವಾದಾಗ ಗುಬ್ಬಚ್ಚಿ ಆಹಾರ ತರಲು ಹೊರಗೆ ಹೋಯಿತು. ಈ ಗುಬ್ಬಚ್ಚಿ ತನ್ನ ಮನೆ, ಈಗ ಪಕ್ಷಿಗಳು ಗೂಡಿನಲ್ಲಿ ವಾಸವಾಗಿರ್ತಾವಲ್ಲ, ನಾವು ಹೇಗೆ ಮನೆಯಲ್ಲಿ ವಾಸವಾಗಿರ್ತೇವೆ ಹಾಗೆ ಪಕ್ಷಿಗಳು ವಾಸವಾಗಿರುವುದು ಈ ಗೂಡಿನಲ್ಲಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ನೀವು ಕೂಡ ನೋಡಿರ್ಬೋದು. ಮನೆಯ ಸುತ್ತಮುತ್ತ ಇರುವಂತಹ ಗಿಡಗಳ ಮಧ್ಯದಲ್ಲಿ ಈ ಹಕ್ಕಿಗಳ ಗೂಡಿರ್ತದೆ. ಈ ಗೂಡಿನಲ್ಲಿ ತನ್ನ ಮರಿಗಳನ್ನ ಈ ಹಕ್ಕಿ ಸಾಕ್ತದೆ. ಆ ಮರಿಗಳು ಸ್ವಲ್ಪ ದೊಡ್ಡವಾದಾಗ ಈ ಹಕ್ಕಿಗಳು ಆಹಾರವನ್ನ ಅರಸಿಕೊಂಡು ಹೋಗ್ತವೆ. ಅಂದ್ರೆ ಅಷ್ಟು ದಿನ ಹಸಿವೆಯನ್ನ ತಡೆದುಕೊಂಡಿದ್ದು ತಮ್ಮ ಮರಿಗಳನ್ನ ಕಾಪಾಡಿಕೊಂಡಿರ್ತವೆ. ಹಾಗೆ ಮರಿಗಳಿಗೆ ಆಹಾರ ಬೇಕಾದಾಗ ಹಾಗೂ ಅವುಗಳಿಗೂ ಹಸಿವೆ ಆದಾಗ ಆ ಗುಬ್ಬಿ ಆಹಾರ ತರಲು ಹೊರಗೆ ಹೋಯಿತು. ಹಾಗೆ ಹೋಗುವ ಮುಂಚೆ ಅದು ಮರಿಗಳಿಗೆ ಹೇಳಿತು, ಯಾರಾದರೂ ಏನಾದರೂ ಮಾತನಾಡಿಕೊಂಡರೆ ನನಗೆ ತಿಳಿಸಿ. ಮಕ್ಕಳು ಆಗಲಿ ಎಂದು ಒಪ್ಪಿದವು. ಮರಿಗಳಿಗೆ ಏನು ಕಿವಿ ಮಾತು ಹೇಳ್ತು ಅಂತ ಹೇಳಿದ್ರೆ, ಯಾರಾದ್ರೂ ಏನು ಇಲ್ಲಿ ಮಾತಾಡ್ಕೊಂಡ್ರೆ, ತಮ್ಮಲ್ಲಿ ಮಾತನಾಡಿಕೊಂಡ್ರೆ ನನಗೆ ತಿಳಿಸ್ಬೇಕು ನೀವು ಅಂತ ಇಲ್ಲಿರುವ ಮರಿಗಳಿಗೆ ಈ ಗುಬ್ಬಿ, ತಾಯಿ ಗುಬ್ಬಿ ಹೇಳಿ ಅಲ್ಲಿಂದ ಹೊರಟು ಹೋಯ್ತು. ಆಗ ಮಕ್ಕಳೆಲ್ಲ ಅಮ್ಮ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಆಗಲಿ ಅಮ್ಮ ಅಂತ ಹೇಳಿ ಒಪ್ಕೊಂಡು. ತಾಯಿ ಗುಬ್ಬಚ್ಚಿ ಹಾರಿ ಹೋದಾಗ ರೈತ ಹೊಲದ ಬಳಿ ಬಂದ. ಈ ಗುಬ್ಬಿ ಆಹಾರ ಅರಸ್ಕೊಂಡು ದೂರ ಹೋಯ್ತಲ್ಲ, ಆಗ ಆ ಹೊಲಕ್ಕೆ ಆ ಹೊಲದ ಒಡೆಯ ರೈತ ಹೊಲದ ಬಳಿ ಬಂದ. ಬಲಿತಿದ್ದ ಜೋಳವನ್ನು ನೋಡುತ್ತಾ ಅವನು ತನ್ನ ಮಗನಿಗೆ, ಬಲಿತಿದ್ದ ಜೋಳ ಅಂತ ಹೇಳಿದ್ರೆ ಬೆಳೆದಿರುವಂತಹ ಜೋಳವನ್ನ ನೋಡಿ ಅವನು ಹೇಳ್ತಾನೆ ತನ್ನ ಮಗನಿಗೆ, ಅವನು ಏನ್ ಹೇಳ್ತಾನೆ, ನಾಳೆ ನಮ್ಮ ನೆರೆಹೊರೆಯವರನ್ನೆಲ್ಲ ಕರೆದುಕೊಂಡು ಬಾ, ಬೆಳಿಗ್ಗೆಯೇ ಜೋಳವನ್ನೆಲ್ಲ ಕೊಯ್ದು ಹಾಕೋಣ ಎಂದ. ತಾಯಿ ಗುಬ್ಬಚ್ಚಿ ಆಹಾರ ಅರಸ್ಕೊಂಡು ಹಾರಿ ಹೋದಾಗ ಆ ಹೊಲಕ್ಕೆ ರೈತ ಬರ್ತಾನೆ. ಬಲಿತಿದ್ದ ಜೋಳವನ್ನ ನೋಡ್ತಾನೆ. ಬೆಳೆದಿರುವಂತಹ ಜೋಳ ನೋಡಿದ ಕೂಡಲೇ ಬೆಳೆದ ತಕ್ಷಣ ಜೋಳವನ್ನ ಕೊಯ್ಯಬೇಕು. ಕೊಯ್ಯುವ ಸಲುವಾಗಿ ಅವನು ತನ್ನ ಮಗನಿಗೆ ಹೇಳ್ತಾನೆ, ನಾಳೆ ನಮ್ಮ ನೆರೆಹೊರೆಯವರನ್ನೆಲ್ಲ ಕರೆದುಕೊಂಡು ಬಾ ಅಂತ. ನೆರೆಹೊರೆಯವರು ಅಂದ್ರೆ ನಮ್ಮ ನೇಬರ್ಸ್ ಇರ್ತಾರಲ್ಲ, ಅವರನ್ನ ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಬೆಳಿಗ್ಗೆಯೇ ಜೋಳವನ್ನೆಲ್ಲ ಕೊಯ್ದು ಹಾಕೋಣ. ಈ ಜೋಳದ ಗಿಡವನ್ನೆಲ್ಲ ಬೆಳಿಗ್ಗೆನೆ ನೆರೆಹೊರೆಯವರೆಲ್ಲ ಬರ್ತಾರಲ್ಲ, ಅವ್ರ ಜೊತೆ ಸೇರ್ಕೊಂಡು ಜೋಳವನ್ನೆಲ್ಲ ಕೊಯ್ದು ಹಾಕೋಣ ಎಂದ. ಅದನ್ನು ಕೇಳಿ ಮರಿಗಳು ನಡುಗಿದವು. ತಾಯಿ ಹಿಂತಿರುಗುತ್ತಲೇ ಅವು ನಡೆದುದನ್ನೆಲ್ಲ ತಿಳಿಸಿ, ಅಮ್ಮ ನಮ್ಮನ್ನು ಬೇರೆ ಕಡೆಗೆ ಕರೆದುಕೊಂಡು ಹೋಗು ಎಂದು ಗೋಗರೆದವು. ರೈತ ಮಾತನಾಡಿದಂತಹ ವಿಷಯವನ್ನ ಕೇಳಿದ ಮರಿಗಳು ಅದನ್ನು ಯಥಾ ಪ್ರಕಾರವಾಗಿ ಅಮ್ಮನಿಗೆ ತಿಳಿಸ್ತವೆ. ಆದ್ರೆ ಅವುಗಳಿಗೆ ತುಂಬಾ ಹೆದರಿಕೆ ಆಗ್ತದೆ. ರೈತನ ಮಾತನ್ನು ಕೇಳಿ ಮರಿಗಳು ನಡುಗಿದವು, ಅಂದ್ರೆ ಹೆದರಿಕೆ ಆಗ್ತದೆ, ತಮ್ಮ ಪ್ರಾಣಕ್ಕೇನಾದ್ರೂ ಅಪಾಯ ಆಗ್ತದೆ ಅಂತ. ತಾಯಿ ಹಿಂತಿರುಗುತ್ತಲೇ ಅವು ನಡೆದದ್ದನ್ನೆಲ್ಲ ತಿಳಿಸಿ, ಅಮ್ಮ ನಮ್ಮನ್ನು ಬೇರೆ ಕಡೆಗೆ ಕರೆದುಕೊಂಡು ಹೋಗು ಎಂದು ಗೋಗರೆದವು. ಅಮ್ಮ ಅಮ್ಮ ನಮ್ಮನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗು,
ಇಲ್ಲಿ ಈ ಹೊಲ ಎಲ್ಲ ಕೊಯ್ತಾರಂತೆ ನಾಳೆ, ಈ ಗಿಡಗಳನ್ನೆಲ್ಲ ಕೊಯ್ದು ಹಾಕ್ತಾರೆ ನಾಳೆ ಅಂತ ಬೇಡ್ಕೊಳ್ತವೆ. ಗೋಗರೆದವು ಅಂತ ಹೇಳಿದ್ರೆ ತುಂಬಾ ಸಲ ಅಂಗಲಾಚಿದವು ಅಂತೇವಲ್ಲ, ತುಂಬಾ ಸಲ ಹಠ ಮಾಡುವಂತಹದನ್ನ ಗೋಗರೆಯುವುದು ಅಂತಾರೆ. ಆದರೆ ತಾಯಿ ಹೇಳಿತು, ಈ ಗುಬ್ಬಿ ಹೇಳ್ತದೆ, ಹೆದರಬೇಡಿ ಮಕ್ಕಳೇ, ರೈತ ತನ್ನ ನೆರೆಹೊರೆಯವರಿಗೆ ಕಾದರೆ ನಾಳೆ ಜೋಳ ಕೊಯ್ಯೋದು ಸಾಧ್ಯವಾಗುವುದಿಲ್ಲ. ಆಗ ಅಮ್ಮ ಗುಬ್ಬಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ತಾಯಿ ಅಂದ್ರೆ ಇಲ್ಲಿ ಗುಬ್ಬಿ, ಇದು ದೊಡ್ಡ ಗುಬ್ಬಿ ಇದೆಯಲ್ಲ ಇದು, ಹೆದರಬೇಡಿ ಮಕ್ಕಳೇ, ನೀವೇನು ಭಯಪಡಬೇಡಿ, ರೈತ ತನ್ನ ನೆರೆಹೊರೆಯವರಿಗೆ ಕಾದ್ರೆ ಅಂದ್ರೆ ನೇಬರ್ಸ್ ಎಲ್ಲ ಬಂದು ಕೊಯ್ದು ಕೊಡ್ತಾರೆ ಅಂತ ರೈತ ಕಾದ್ರೆ ನಾಳೆ ಜೋಳ ಕೊಯ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂದ್ರೆ ಆ ಗುಬ್ಬಿಗೆ ಸರಿಯಾಗಿ ಗೊತ್ತಿದೆ ನೆರೆಹೊರೆಯವರು ಯಾರು ಬಂದು ಸಹಾಯ ಮಾಡುವುದಿಲ್ಲ ಅಂತ. ಅದರಂತೆ ರೈತ ಬೆಳಿಗ್ಗೆಯೇ ಹೊಲದ ಬಳಿ ಬಂದು ನಿಂತ. ಬೆಳಿಗ್ಗೆ ರೈತ ಬಂದ, ಜೋಳ ಕೊಯ್ಬೇಕಲ್ಲ, ಎಲ್ಲ ನೆರೆಹೊರೆಯವರು ಬರ್ತಾರೆ ಅಂತ ಬಂದು ನಿಂತ. ಮಧ್ಯಾಹ್ನವಾದರೂ ಅವನಿಗೆ ಸಹಾಯ ಮಾಡುವ ನೆರೆಹೊರೆಯವರು ಬರಲಿಲ್ಲ. ಬೆಳಿಗ್ಗೆ ಬೇಗ ಬಂದಿದ್ನಲ್ಲ, ಕಾಯ್ತಾ ಇದ್ದ ಎಲ್ರಿಗೂ. ಆದ್ರೆ ಮಧ್ಯಾಹ್ನ ಆದ್ರೂ ಯಾರ ಸುಳಿವೂ ಇಲ್ಲ. ನೆರೆಹೊರೆಯವರು ನೇಬರ್ಸ್ ಯಾರು ಬರಲೇ ಇಲ್ಲ. ಜೋಳ ಕೊಯ್ಲಿಕ್ಕೆ ಅವ್ರು ಬರ್ಬೇಕಿತ್ತಲ್ಲ, ಯಾರು ಸಹಾಯಕ್ಕೆ ಬರಲೇ ಇಲ್ಲ. ಇದರಿಂದ ಸಿಟ್ಟುಗೊಂಡು ರೈತಂಗೆ ಕೋಪ ಬರ್ತದೆ. ಅವನು, ಮಗನೇ, ಈ ನೆರೆಹೊರೆಯನ್ನು ನಂಬಿ ಪ್ರಯೋಜನವಿಲ್ಲ. ನೆರೆಹೊರೆಯವರು ನೇಬರ್ಸ್ ಅನ್ನ ನಂಬಿ ಪ್ರಯೋಜನವಿಲ್ಲ. ನಾಳೆ ನಮ್ಮ ಬಂಧುಗಳನ್ನೆಲ್ಲ ಕರೆದು ಬಾ, ಜೋಳ ಕೊಯ್ದು ಬಿಡೋಣ ಎಂದ. ನೆರೆಹೊರೆಯವರನ್ನ ನಂಬಿ ಕಾದಿದ್ನಲ್ಲ ರೈತ, ಸಿಟ್ಟು ಬಂದ್ಬಿಡ್ತವನಿಗೆ. ಅವನ ಮಗನನ್ನು ಕರೆದು ಹೇಳ್ತಾನೆ, ಈ ನೇಬರ್ಸ್ ಅನ್ನ ನಂಬಿ ಪ್ರಯೋಜನ ಇಲ್ಲ, ನಾಳೆ ಬಂಧುಗಳನ್ನೆಲ್ಲ ಕರೆದು ಬಾ. ಬಂಧುಗಳು ಅಂತ ಹೇಳಿದ್ರೆ ನಮ್ಮ ನೆಂಟರಿಷ್ಟ್ರು ಇರ್ತಾರಲ್ಲ, ನಮ್ಮ ರಿಲೇಟಿವ್ಸ್, ಅವರನ್ನೆಲ್ಲ ಕರೆದು ಬಾ ಅಂತ ಮಗನಿಗೆ ಹೇಳ್ತಾನೆ. ಹಾಗೆ ಜೋಳವನ್ನ ಕೊಯ್ದು ಬಿಡೋಣ ಎಂದ. ಪುನಃ ಈ ಮಾತುಗಳನ್ನ ಆ ಹೊಲದಲ್ಲಿದ್ದಂತಹ ಮರಿಗಳು, ಗುಬ್ಬಿ ಮರಿಗಳೆಲ್ಲ ಕೇಳಿಸ್ಕೊಂಡವು. ಮರಿಗಳಿಂದ ವಿಷಯ ತಿಳಿದ ತಾಯಿ ಗುಬ್ಬಚ್ಚಿ, ಹೆದರಬೇಡಿ ಮಕ್ಕಳೇ, ರೈತ ತನ್ನ ಬಂಧುಗಳಿಗಾಗಿ ಕಾದರೆ ನಾಳೇನು ಜೋಳ ಕೊಯ್ಯೋಕ್ಕಾಗಲ್ಲ ಎಂದಿತ್ತು. ತಾಯಿ ಬಂದ ಕೂಡ್ಲೆ ತಾಯಿ ಗುಬ್ಬಚ್ಚಿ ಹತ್ರ ಈ ಮರಿಗಳೆಲ್ಲ ಹೇಳ್ತಾವೆ, ಅಮ್ಮ, ಇವತ್ತು ರೈತ ಬಂದಿದ್ದ, ಬೆಳಿಗ್ಗೆನೆ ಬಂದಿದ್ದ, ಆದ್ರೆ ಯಾರು ಜೋಳ ಕೊಯ್ಲಿಕ್ಕೆ ಬರ್ಲಿಲ್ಲ. ಹಾಗಾಗಿ ನಾಳೆ ತನ್ನ ಬಂಧುಗಳನ್ನೆಲ್ಲ ಕರೆಸಿ ಜೋಳ ಕೊಯ್ತಾನಂತೆ ಅಂತ ಅಮ್ಮನಿಗೆ ಹೇಳಿದ್ವಿ. ಆಗ ಅಮ್ಮ ಹೇಳ್ತದೆ, ಗುಬ್ಬಿ ಹೇಳ್ತದೆ, ಏನು ತೊಂದರೆ ಇಲ್ಲ, ಹೆದರಬೇಡಿ, ರೈತ ತನ್ನ ಬಂಧುಗಳಿಗಾಗಿ ಕಾದ್ರೆ, ರಿಲೇಟಿವ್ಸ್ ಎಲ್ಲ ಬಂದು ಕೊಯ್ತಾರೆ ಅಂತ ಹೇಳಿ ಕಾದ್ರೆ ನಾಳೆಯೂ ಅವನು ಜೋಳ ಕೊಯ್ಲಿಕ್ಕಾಗುವುದಿಲ್ಲ ಅಂತ ಧೈರ್ಯವನ್ನ ಹೇಳ್ತದೆ ತನ್ನ ಮರಿಗಳಿಗೆ. ಮರುದಿನ ರೈತ ಕಾದದ್ದೇ ಬಂತು. ಬಂಧುಗಳು ಒಬ್ಬರು ಅತ್ತ ಸುಳಿಯಲಿಲ್ಲ. ಮರುದಿನನೂ ಬೆಳಿಗ್ಗೆ ಬೇಗ ರೈತ ಬಂದ, ಆದ್ರೆ ಯಾರ ಸುಳಿಯೂ ಇಲ್ಲ. ರೈತನ ಬಂಧುಗಳು, ರಿಲೇಟಿವ್ಸ್ ಯಾರು ಬರಲಿಲ್ಲ. ರೈತನ ಕೋಪ ಇಮ್ಮಡಿಸಿತು, ಡಬಲ್ ಆಯ್ತು. ಅವನಿಗೆ ಕೋಪ ಜಾಸ್ತಿ ಆಗಿ ಬಂತು. ನಿನ್ನೆ ಯಾರನ್ನೂ ಕಾದಿದ್ದ, ಬರ್ಲಿಲ್ಲ, ಇವತ್ತು ಬಂಧುಗಳು ಬರ್ಲಿಲ್ಲ ಅಂತ ಕೋಪ ನೆತ್ತಿಗೇರಿತ್ತು ಅವನಿಗೆ. ಕೋಪ, ಸಿಟ್ಟು ಜೋರಾಗಿ ಬಂತು. ಅವನು ಮಗನಿಗೆ, ನಾವು ಯಾರಿಗೂ ಕಾಯೋದು ಬೇಡ, ನಾಳೆ ಬೆಳಿಗ್ಗೆ ನಾವಿಬ್ಬರೇ ಬಂದು ಜೋಳ ಕೊಯ್ದು ಬಿಡೋಣ ಎಂದ. ಮಗನಿಗೆ ಹೇಳ್ತಾನೆ, ನಾವು ನೆರೆಹೊರೆಯವರನ್ನ, ಬಂಧುಗಳನ್ನೆಲ್ಲ ಕಾದ್ರೆ ಆಗುದಿಲ್ಲ, ನಾವು ಯಾರಿಗೂ ಕಾಯೋದು ಬೇಡ, ನಾಳೆ ನಾನು ನೀನು ಇಬ್ರೇ ಬಂದು ಜೋಳ ಕೊಯ್ದು ಬಿಡೋಣ ಎಂದ. ಈ ವಿಷಯವನ್ನ ಪುನಃ ತಾಯಿ ಗುಬ್ಬಿಗೆ ಮರಿಗಳು ಒಪ್ಪಿಸ್ತವೆ. ಹೀಗೀಗಾಯ್ತು, ರೈತ ಬಂದಿದ್ದ, ನಾಳೆ ಅವನು ಅವನ ಮಗನ ಜೊತೆಗೆ ಸೇರಿ ಈ ಹೊಲವನ್ನ ಕೊಯ್ತಾನಂತೆ ಅನ್ನುವ ವಿಷಯವನ್ನ ಮರಿಗಳು ತಾಯಿಗೆ ಈ ಸುದ್ದಿ ಮುಟ್ಟಿಸಿದವು. ಹಾಗಾದರೆ ರೈತ ನಾಳೆ ಜೋಳ ಕೊಯ್ತಾನೆ, ನಾವು ಬೇರೆ ಕಡೆಗೆ ಹೋಗೋಣ ಎನ್ನುತ್ತಾ ತಾಯಿ ತನ್ನ ಮರಿಗಳನ್ನು ಬೇರೆಡೆಗೆ ಸಾಗಿಸಿತು. ಜೋಳವನ್ನ ಕೊಯ್ಯಲು ಬೇರೆಯವರ ಸಹಾಯವನ್ನ ನಿರೀಕ್ಷಿಸಿದ್ದ ರೈತ, ಅವ್ರು ಯಾರು ಬಾರದಿದ್ದಾಗ ಸಿಟ್ಟಾಗಿ, ನಾವೇ ಸ್ವತಃ ನಮ್ಮ ಕೆಲಸವನ್ನ ನಾವೇ ಮಾಡೋಣ ಅಂತ ಹೇಳ್ತಾನೆ ತನ್ನ ಮಗನಿಗೆ. ಆಗ ಗುಬ್ಬಿಗೆ ಗೊತ್ತಾಗ್ತದೆ, ನಾವೇ ಇನ್ನೂ ಇಲ್ಲಿ ಉಳಿದ್ರೆ ಪ್ರಯೋಜನ ಇಲ್ಲ, ಖಂಡಿತವಾಗ್ಲೂ ನಾಳೆ ರೈತ ಜೋಳವನ್ನು ಕೊಯ್ಯೋದು ಹೌದು. ಯಾಕೆಂದ್ರೆ ಸ್ವತಃ ನಾವೇ ಮಾಡುವ ಕೆಲಸವನ್ನ
ನಾವು ಮಾಡಿದಾಗ ಬೇರೆಯವರ ಅವಲಂಬನೆ ಮಾಡದೇ ಇದ್ದಾಗ ಆ ಕೆಲಸ ಖಂಡಿತ ಆಗ್ತದೆ ಎನ್ನುವಂತಹ ವಿಶ್ವಾಸ ಈ ಗುಬ್ಬಿಗಿತ್ತು, ತಾಯಿ ಗುಬ್ಬಿಗಿತ್ತು. ಹಾಗಾಗಿ ತಾಯಿ ತನ್ನ ಮರಿಗಳನ್ನು ಬೇರೆಡೆಗೆ ಸಾಗಿಸಿತು. ನಾವು ಬೇರೆಯವರನ್ನ ನಂಬಿ ಯಾವುದೇ ಕೆಲಸವನ್ನ ಮಾಡಬಾರದು. ಬೇರೆಯವರ ಕೆಲಸ, ಬಂಧುಗಳು, ನಮ್ಮವರು, ನೆಂಟರಿಷ್ಟರು, ನಮ್ಮ ನೆರೆಹೊರೆಯವರು ಎಲ್ಲರೂ ನಮ್ಮ ಕಷ್ಟ ಕಾಲದಲ್ಲಿ ಯಾವತ್ತೂ ನಮಗೆ ಸಹಾಯ ಮಾಡುವುದಿಲ್ಲ. ನಮ್ಮ ಕಷ್ಟವನ್ನ ನಾವೇ ಸರಿಯಾಗಿ ಅರ್ಥೈಸಿಕೊಂಡು ಅದನ್ನ ಪರಿಹರಿಸಿಕೊಳ್ಬೇಕು ಎನ್ನುವುದು ಈ ಕಥೆಯಿಂದ ನಾವು ತಿಳಿಯುವಂತಹ ಒಂದು ಸಾರಾಂಶ. ಹಾಗಾಗಿ ಬೇರೆಯವರನ್ನ ನಂಬದೆ ತನ್ನನ್ನು ತಾನು ನಂಬಿ ರೈತ ತನ್ನ ಕೆಲಸವನ್ನ ಮುಗಿಸ್ತಾನೆ. ಹಾಗೆ ನಾವು ಕೂಡ ನಮ್ಮ ಕೆಲಸವನ್ನ ಮುಗಿಸಬೇಕು. ಹಾಗಾಗಿ ನಮ್ಮಲ್ಲಿ ವಿಶ್ವಾಸವನ್ನ, ನಮ್ಮ ಸ್ವಂತ ಶಕ್ತಿಯನ್ನ ನಾವು ಉಪಯೋಗಿಸಿಕೊಂಡು ವಿಶ್ವಾಸದಿಂದ ಮುಂದುವರಿಬೇಕು ಅನ್ನೋದು ಈ ಕಥೆಯ ಸಾರಾಂಶ. ಚೆನ್ನಾಗಿದೆ ಎಲ್ಲ ಮಕ್ಕಳೇ ಕತೆ. ಪುಸ್ತಕವನ್ನ ಚೆನ್ನಾಗಿ ಓದಿ ಹಾಗೂ ಅಲ್ಲಿರುವ ಕಷ್ಟ ಶಬ್ದಗಳನ್ನ ಪುನಃ ಬರೆದು ಕಲಿಯಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.